ಅದು ಕರುನಾಡ ಜೀವನದಿ, ಅನ್ನದಾತರ ಪಾಲಿನ ಸಂಜೀವಿನಿ. ಆದರೆ ಜನರ ಪಾಲಿಗೆ ಜೀವನದಿಯಾಗಿ ಹರಿಯೋ ಪಾಪನಾಶಿನಿ ಕಾವೇರಿ ಹುಟ್ಟಿದ ಸ್ಥಳದಿಂದಲೇ ಮಲಿನಗೊಳ್ತಿದ್ದಾಳೆಂಬ ಆರೋಪ ಕೇಳಿಬರ್ತಿತ್ತು. ಸರ್ಕಾರ ಕೂಡ ಜೀವನದಿಯನ್ನ ಉಳಿಸುವ ಕಾರ್ಯ ಮಾಡಿರಲಿಲ್ಲ. ಆದ್ರೀಗ ಜೀವದಾತೆಯನ್ನ ರಕ್ಷಿಸೋಕೆ ಜನರೇ ಮುಂದಾಗಿದ್ದಾರೆ. ಕಾವೇರಿ ಕರುನಾಡಿನ ಜೀವನದಿ, ಅನ್ನದಾತರ ಪಾಲಿನ ಜೀವದಾತೆ, ಸರ್ವ ಪಾಪಗಳನ್ನು ಪರಿಹರಿಸೋ ಪಾಪನಾಶಿನಿ. ಕನ್ನಡ ನಾಡಿನ ಜೀವನದಿ ಕಾವೇರಿ, ಜೀವನದಿ ಈ ಕಾವೇರಿ, ಅನ್ನವ ನೀಡುವ ದೇವನದಿ ಈ ವೈಯಾರಿ, ಹೌದು, ಕಾವೇರಿ ಕರುನಾಡಿನ ಪಾಲಿನ ಭಾಗ್ಯ ದೇವತೆ, ಜೀವದಾತೆ. ಆದ್ರೆ ಈ ನದಿಯ ನೀರು ಕುಡಿಯುವುದಕ್ಕೆ ಬಿಡಿ, ಸ್ನಾನಕ್ಕೂ ಯೋಗ್ಯವಲ್ಲದ ಹಂತ ತಲುಪಿದೆ. ನದಿಯೇ ನಾಶವಾಗುವ ಅಪಾಯದ ದಿನಗಳತ್ತ ಹುಟ್ಟಿದೆ. ಯಾವ ಕಾವೇರಿ ಪಾಪನಾಶಿನಿ ಅಂತ ಹೆಸರು ಮಾಡಿದ್ಲೋ ಅದೇ ಕಾವೇರಿ ಕಲುಷಿತಗೊಳ್ತಿದ್ದಾಳೆ. ಇದನ್ನ ಮನಗಂಡ ಕೊಡಗಿನ ಜನ ಕಾವೇರಿ ಉಳಿವಿಗಾಗಿ ಜನಾಂದೋಲನ ಆರಂಭಿಸಿದ್ದಾರೆ. ಕಾವೇರಿಯನ್ನ ಉಳಿಸಲು ಮಡಿಕೇರಿ ತಾಲೂಕಿನ ಭಾಗಮಂಡಲದ ತ್ರಿವೇಣಿ ಸಂಗಮದಿಂದ ನದಿ ಸ್ವಚ್ಛತೆಗೆ ಚಾಲನೆ ಸಿಕ್ಕಿದೆ. ಕಾವೇರಿ ನದಿ ಸ್ವಚ್ಛತಾ ಆಂದೋಲನ ಸಂಘಟನೆ ಜೊತೆ ಕೈ ಸೇರಿಸಿರೋ ಮಾಲಿನ್ಯ ನಿಯಂತ್ರಣ ಮಂಡಳಿ ಹಾಗೂ ಸ್ಥಳೀಯ ಗ್ರಾಮ ಪಂಚಾಯತ್ಗಳು ಕಲುಷಿತಗೊಂಡಿರೋ ನದಿಯನ್ನ ಶುಚಿ ಮಾಡುವ ಮಹತ್ ಕಾರ್ಯಕ್ಕೆ ಕೈ ಹಾಕಿವೆ. ಇಲ್ಲಿ ನಮಗೆ ಸಾಕಷ್ಟು ನೀರಿದೆ, ಇಲ್ಲಿ ನೀರಿನ ಉಗಮ ಸ್ಥಾನ ಇದೆ, ಇಂಥ ಒಂದು ಪವಿತ್ರ ಕ್ಷೇತ್ರಗಳು ನಮ್ಮಲ್ಲಿ ಇದೆ. ಅಂಥದ್ರಲ್ಲಿ ನಾವು ಅದನ್ನು ಉಳಿಸುವಂಥದ್ದು, ಪ್ಲಾಸ್ಟಿಕನ್ನು ತಿನ್ನುವಂಥ ಐಟಮ್ಗಳನ್ನು, ನೀರನ್ನು, ಬಾಟ್ಲಿಗಳನ್ನು ಇದೆಲ್ಲ ಇಲ್ಲಿ ಬಂದು ಡಿಸ್ಪೋಸ್ ಮಾಡುವಂಥ ಪರಿಸ್ಥಿತಿ ಇರುತ್ತೆ. ಇನ್ನು ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮದಲ್ಲಿ ಕಾಲೇಜು ವಿದ್ಯಾರ್ಥಿಗಳು, ಸಾರ್ವಜನಿಕರು, ಸ್ಥಳೀಯ ಜನಪ್ರತಿನಿಧಿಗಳು ಭಾಗಿಯಾಗಿ ನದಿ ಸ್ವಚ್ಛತೆಯ ಸಂಕಲ್ಪ ಮಾಡಿದರು. ತಲಕಾವೇರಿಯಲ್ಲಿ ಹುಟ್ಟೋ ಕಾವೇರಿ ಭಾಗಮಂಡಲದಲ್ಲಿ ಸುಜ್ಯೋತಿ ಕನ್ನಿಕೆ ನದಿಗಳನ್ನ ಸಂಧಿಸಿ ತ್ರಿವೇಣಿ ಸಂಗಮ ಸೃಷ್ಟಿಸಿ ಬಳಿಕ ಜಿಲ್ಲೆಯಲ್ಲಿ ಹರಿದು ಹೋಗುತ್ತಾಳೆ. ಹೀಗೆ ಕೊಡಗಿನ 24 ಗ್ರಾಮ ಪಂಚಾಯತ್ಗಳಲ್ಲಿ ಕಾವೇರಿ ನದಿ ಹರಿತಾ ಇದ್ದು, ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿಯೂ ಇಂಥ ಜಾಗೃತಿ ಕಾರ್ಯಕ್ರಮಗಳ ಮೂಲಕ ಕಾವೇರಿ ನದಿ ಉಳಿಸಲು ಜನ ಮುಂದಾಗಿದ್ದಾರೆ. ಏನಂದರೆ ನದಿ ತಟದಲ್ಲಿ ಹಲವಾರು ಪಂಚಾಯಿತಿಗಳು ಬರ್ತದೆ. ಆ ಪಂಚಾಯಿತಿ ಮುಖಾಂತರ ಅವರ ಸಹಯೋಗ ತಗೊಂಡು ಸಂಘ ಸಂಸ್ಥೆಗಳ ಮೂಲಕ ಇಂತಹ ಒಂದು ಅರಿವು ಮತ್ತು ಜಾಗೃತಿ ಕಾರ್ಯಕ್ರಮನ ಯುವ ಪೀಳಿಗೆ ಕೊಡುವಂಥ ಒಂದು ದೊಡ್ಡ ಕೆಲಸ. ರಾಜ್ಯ ಸರ್ಕಾರ ಈ ನಮ್ಮ ಮೂಲ ಕಾವೇರಿಯಲ್ಲಿ ಆಗುವಂತಹ ಸಮಸ್ಯೆಗಳು, ಜನರ ಸಮಸ್ಯೆಗಳು ಹಾಗೆ ನದಿ ಕಲುಷಿತ ಬಗ್ಗೆ ಒಂದು ಕಾಳಜಿ ವಹಿಸಬೇಕಾಗುತ್ತೆ. ಒಟ್ಟಿನಲ್ಲಿ ಕೊಡಗಿನಲ್ಲಿ ಹುಟ್ಟಿ ತಮಿಳುನಾಡಿನಲ್ಲಿ ಸಮುದ್ರ ಸೇರುವವರೆಗೂ ಕೋಟಿ ಕೋಟಿ ಜನರಿಗೆ ಜೀವದಾತಿಯಾಗಿರೋ ಕಾವೇರಿ ನದಿ ಅಪಾಯಕ್ಕೆ ಸಿಲುಕಿದೆ. ಈ ಜನಾಂದೋಲನ ಹೊರತಾಗಿ ರಾಜ್ಯ ಸರ್ಕಾರ ಜೀವದಾತಿಯನ್ನ ಶುದ್ಧೀಕರಣಗೊಳಿಸೋಕೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕಿದೆ. ಮಂಜುನಾಥ್, TV9 ಮಡಿಕೇರಿ.